ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ಸ್. ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ಫ್ರೆಂಡ್, ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್, ನನಗೂ ಸಪೋರ್ಟ್ ಮಾಡಿ. ಇದು ಬುಧವಾರದ ವ್ಲಾಗು ಫ್ರೆಂಡ್. ನಾವು ಒಂದು ಸೀರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಳ್ಳೋಣ ಅಂತಂದ್ಬಿಟ್ಟು ಮೈಸೂರಲ್ಲಿರೋ KR ದೊಡ್ಡ ಮಾರ್ಕೆಟ್ಗೆ ಹೋಗಿದ್ವಿ. ನಮ್ಮ ಮನೆ ಅಲ್ಲೇ ಸ್ವಲ್ಪ ಹತ್ರನೇ ಅಲ್ವಾ ಅಂತಂದ್ಬಿಟ್ಟು ನಾವು ಮಧ್ಯಾಹ್ನ ಮೇಲೆ ಹೋಗಿದ್ವಿ. ನಾನು ನನ್ನ ಫ್ರೆಂಡು ಇಬ್ಬರು ಹೋಗಿದ್ವಿ ತರೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ನಾವು ಹೋಗ್ಬೇಕಾದ್ರೆ ಅಲ್ಲಿ ಬಳೆ ಮತ್ತು ಹಣ್ಣು, ಹೂವು, ದೇವಿಗೆ ಅಲಂಕಾರ ಮಾಡಲಿಕ್ಕೆ ಏನೇನು ಸಾಮಾನು ವಸ್ತುಗಳು ಬೇಕೋ ಎಲ್ಲನೂ ಇತ್ತು. ಅದನ್ನು ಬಳೆಯನ್ನು ತೊಗೊಳಕ್ಕೆ ಹೋಗಲಿಲ್ಲ, ನಮ್ಮ ಅಮ್ಮನೇ ತಂದುಕೊಟ್ಟಿದ್ರು. ನಾವು ಬಳೆ ಶಾಪ್ ಇಟ್ಟಿದ್ದೀವಿ, ಅದರಿಂದ ನಮ್ಮ ಅಮ್ಮನೇ ತಂದುಕೊಟ್ಟಿದ್ರು ಆಗಲೇ. ಹಾಗಾಗಿ ನಾನು ಅದಕ್ಕೇನು ತೊಗೊಳಕ್ಕೆ ಹೋಗಲಿಲ್ಲ. ಬಟ್ಟೆ ಅಂಗಡಿಗೆ ಸೀರೆ ತಗೊಳ್ಳೋಣ ಅಂತಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಹೋದ್ವಿ ಫ್ರೆಂಡ್ಸ್ ಸಿಟೀಲಿ. ಅದು ದೊಡ್ಡದು ಫುಲ್ ಅಂಗಡಿ, ದೊಡ್ಡ ಅಂಗಡಿ ಅಲ್ವಾ, ಒಂದಲ್ಲ ಒಂದು ಸೀರೆ ತಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ನೀವು ನೋಡ್ತೀರಾ, ನೀವೆಷ್ಟು ದೂರ ನೋಡಿದ್ರು ಫುಲ್ಲು ಕಾಲಿಡೋಕ್ಕೂ ಸ್ಥಳ ಇಲ್ಲ, ಆ ಥರ ರಶ್ ಆಗ್ಬಿಟ್ಟು ಬಟ್ಟೆ ಅಂಗಡೀಲಿ ನಾವು ಒಂದು ಸೀರೆ ತಗೊಳ್ಳೋಕ್ಕೆ ನಿಂತ್ಕೊಂಡು ನೀಟಾಗಿ ನೋಡೋಕ್ಕೆ ಅಂತಂತಂದು ಬಿಲ್ ಹತ್ರ ನೀವು ಬಿಲ್ ಮಾಡಲಿಕ್ಕೆ ಅಥವಾ ಸೀರೆ ಬಿಲ್ ಮಾಡಿಸ್ಲಿಕ್ಕೂ ಸುಧಾ ಸ್ಥಳ ಇಲ್ಲ. ಆ ಥರ ಅಂದರೆ ತುಂಬಾ ರಶ್ಶು, ಕ್ಯೂನಲ್ಲಿ ನಿಂತಿದ್ರು ಫ್ರೆಂಡ್. ಒಳಗಡೆ ಹೋಗ್ಬೇಕಾದ್ರೆ ಕ್ಯೂ ಇರಬೇಕೇನೋ ಒಳಗಡೆಗೆ ಎಂಟ್ರಿ ಆಗಲಿಕ್ಕೆ ಅಂತಂದ್ಬಿಟ್ಟು ಹೇಳೋ ಅಷ್ಟರ ಮಟ್ಟಿಗೆ ರಶ್ ಇತ್ತು. ನಾವು ನೋಡಿದ್ವಿ ಸೀರೆಗಳು ಚೆನ್ನಾಗಿತ್ತು, ಆದರೆ ಒಂದೊಂದು ನೀಟಾಗಿ ನಿಂತ್ಕೊಂಡು ನೋಡ್ಕೊಂಡು ತೊಗೊಳಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹೊರಟೋದ್ವಿ. ಹೋಗ್ಬಿಟ್ಟು ಬೇರೆ ಶಾಪ್ ಅಂಗಡೀಲಿ ಸ್ವಲ್ಪ ಖಾಲಿ ಇತ್ತು ಜನ, ಎಲ್ಲನೇ ಇಲ್ಲೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಹೋಗಿ ತೊಗೊಂಡು ಬಂದೆ. ನಾನು ಯಾವ ಸೀರೆ ತೊಗೊಂಡೆ ಅಂದ್ಬಿಟ್ಟು ನೀವು ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್. ಬಂದು ಅಲ್ಲಿಂದ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ. ರಾತ್ರಿನೇ ಕ್ಲೀನ್ ಮಾಡಿ ಇಟ್ಬಿಡೋಣ, ನಾಳೆ ಬಂದರೆ ನೀರೆಲ್ಲ ಇಟ್ಕೋಬೇಕಲ್ವ ಅಂದ್ಬಿಟ್ಟು ಕ್ಲೀನ್ ಮಾಡಿ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೆ. ಹೂವು ತರಕಾರಿ ಎಲ್ಲ ಅವತ್ತೇ ತೊಗೊಂಡು ಬಂದುಬಿಟ್ಟು ಇಟ್ಟೆ ಫ್ರೆಂಡ್. ಮಾಣೆಗೆ ಇನ್ನು ನೀರು ಇಟ್ಕೋಬೇಕಲ್ವ ಅಂತ ಹೇಳ್ಬಿಟ್ಟು ಅಲ್ಲಿದ್ದು ಎಲ್ಲ ಪೂಜೆ ಮಾಡಿ, ಗಂಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ನೀರು ಹಿಡಿಯೋಣ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡಿದ್ದು. ಪೂಜೆ ಮಾಡಿಕೊಂಡು ಅವತ್ತೇ ನಾನು ಎಲ್ಲ ಬೇಕಾದ ನೀರು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ. ನಾಳೆಗೆ ಅಕಸ್ಮಾತ್ ನೀರೇನಾದ್ರು ಬಿಡಲಿಲ್ಲ ಅಂತಂದರೆ ತೊಂದರೆ ಆಗಬಾರ್ದಲ್ವ ಅಂದ್ಬಿಟ್ಟು ಅವತ್ತೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡು ಈ ಥರ ಲಕ್ಷ್ಮಿಗೆ ಅಲಂಕಾರ ಮಾಡೋದು ಎಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್. ನೆಕ್ಸ್ಟ್ ಮಾಡಬೇಕಾದ್ರೆ ನಿಮಗೆ ಕ್ಲಿಯರಾಗೆಲ್ಲ ವೀಡಿಯೋ ಹಾಕ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ಥರ ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ ಫ್ರೆಂಡ್. ನೋಡಿ ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್. ನನಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.